ಮಲಯಾಳಿ ಚಂದ್ರಶೇಖರ್ ಅವರೇ, ದೆಹಲಿ ಚುನಾವಣೆಗೆ ಸಂಬಂಧಿಸಿದಂತಹ ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಬೇಕಾಗಿದೆ. ಕೆಂಪುಕೋಟೆಯಲ್ಲಿ ಕೇಸರಿ ಕಹಳೆ ಮೊಳಗಿದೆ. ಈಗಿನ ಅಂಕಿಅಂಶಗಳು ಏನ್ ಹೇಳ್ತವೆ? ವಿಭಾ ಸ್ಪಷ್ಟವಾಗಿ ದೆಹಲಿಯ ಕೆಂಪುಕೋಟೆಯಲ್ಲಿ ಕೇಸರಿಯ ಕಹಳೆ ಮೊಳಗಿದೆ. ಅಲ್ಲಿ ಇರ್ತಕ್ಕಂಥ 70 ಸ್ಥಾನಗಳಲ್ಲಿ 48 ಸ್ಥಾನಗಳಲ್ಲಿ ಈಗ ಬಿಜೆಪಿ ಗೆಲುವನ್ನ ಪಡಿತಾ ಇದೆ. ಈಗಾಗಲೇ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ ಪ್ರಕಾರ 37 ಸ್ಥಾನಗಳು ಬಿಜೆಪಿಯ ಪಾಲಾಗಿದೆ. ಇನ್ನು 11 ಕ್ಷೇತ್ರಗಳಲ್ಲಿ ಲೀಡ್ ಇದೆ ಅಂದ್ರೆ ಅಲ್ಲಿ ಎಲೆಕ್ಷನ್ ಮುಗಿದಿದೆ, ಕೌಂಟಿಂಗು ಸಹ ಮುಗಿದಿದೆ, ಘೋಷಣೆ ಮಾತ್ರ ಬಾಕಿ ಇದೆ. ಹಾಗಾಗಿ 48 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನ ಪಡಿತಾ ಇದೆ. ಇನ್ನು ಆಮ್ ಆದ್ಮಿ ಪಕ್ಷ ಅಧಿಕೃತ ಮಾಹಿತಿಯ ಪ್ರಕಾರ 17 ಸ್ಥಾನಗಳಲ್ಲಿ ಈಗಾಗಲೇ ಗೆಲುವನ್ನ ಪಡೆದಿದೆ. ಇನ್ನು 5 ಸ್ಥಾನಗಳಲ್ಲಿ ಲೀಡಲ್ಲಿದೆ. ಅದು ಸಹ ಗೆಲುವಾಗಿ ಪರಿವರ್ತನೆ ಆಗುತ್ತೆ. ಒಟ್ಟು 22 ಸ್ಥಾನ ಬಿಜೆಪಿಗೆ ಸಿಗುತ್ತೆ. ಅಂದ್ರೆ 70 ಸ್ಥಾನಗಳಲ್ಲಿ ಬಿಜೆಪಿ 48 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮ್ಯಾಜಿಕ್ ನಂಬರ್ ಅನ್ನು ಸಹ ದಾಟಿ 36 ಮ್ಯಾಜಿಕ್ ನಂಬರ್, ಆ ಮ್ಯಾಜಿಕ್ ನಂಬರ್ ಅನ್ನು ದಾಟಿ 12 ಸ್ಥಾನಗಳನ್ನ ಹೆಚ್ಚು ಪಡೆದಿದೆ. ಅಂದ್ರೆ ಈ ಹಿಂದೆ ಎಷ್ಟು ಸ್ಥಾನಗಳನ್ನ ಕಳೆದುಕೊಂಡಿತ್ತೋ ಅಷ್ಟು ಸ್ಥಾನಗಳನ್ನ ಮತ್ತೆ ಮರುಗಳಿಕೆ ಮಾಡ್ಕೊಂಡಿದೆ. 27 ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಮತ್ತೆ ಆಡಳಿತವನ್ನ ಮಾಡ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರು 3 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಈಗ ಅವರು ಮುಖ್ಯಮಂತ್ರಿಯೂ ಅಲ್ಲ ಮತ್ತು ಶಾಸಕರೂ ಅಲ್ಲ. ಅದು ಬಹಳ ಮುಖ್ಯವಾದ ಅಂಶ. 37 ಅವರು ನ್ಯೂಡೆಲ್ಲಿ ಕ್ಷೇತ್ರದಿಂದ ಸೋಲನ್ನ ಕಂಡಿದ್ದಾರೆ. ಇನ್ನ ಮನೀಶ್ ಸಿಸೋಡಿಯಾ ಅವರು ಸಹ ಸೋಲನ್ನ ಕಂಡಿದ್ದಾರೆ, ಸೌರಭ್ ಸೋಲನ್ನ ಕಂಡಿದ್ದಾರೆ. ಹಾಗಾಗಿ ಆಮ್ ಆದ್ಮಿ ಪಕ್ಷದ ಘಟಾನುಘಟಿ ನಾಯಕರು ಸೋಲನ್ನ ಕಂಡಿದ್ದಾರೆ. ಈ ಬಾರಿಯ ಚುನಾವಣೆ ನಿಜವಾಗ್ಲೂ ಒಂದ್ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಪಾಠ ಅಂತಾನೆ ಹೇಳ್ಬೋದು. ಇನ್ನೊಂದು ಕುತೂಹಲದ ಅಂಶ ಅಂತಂದ್ರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಸೋತಿರ್ತಕ್ಕಂತ ಸರಿಸುಮಾರು 12-13 ಕ್ಷೇತ್ರಗಳಲ್ಲಿ ಆ ಸೋಲಿನ ಅಂತರ ಎಷ್ಟಿದೆಯೋ ಅಷ್ಟೇ ಮತಗಳನ್ನ 3ನೇ ಸ್ಥಾನ ಪಡೆದಂತ ಕಾಂಗ್ರೆಸ್ ಪಡ್ಕೊಂಡಿದೆ. ಅಂದ್ರೆ ಕಾಂಗ್ರೆಸ್ ದೆಹಲಿಯಲ್ಲಿ ಒಂದು ಸ್ಥಾನವನ್ನ ಗೆಲ್ಲಿಕ್ಕೆ ಒಬ್ಬ ಶಾಸಕರು ಸಹ ಗೆಲ್ಲಿಕ್ಕೆ ಆಗಿಲ್ಲ. ಆದ್ರೆ ಅಷ್ಟು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷದ ಸೋಲಿಗೆ ಕಾಂಗ್ರೆಸ್ ಕಾರಣ ಆಗಿದೆ. ಕಾಂಗ್ರೆಸ್ ಪಡೆದಂತ ಮತಗಳೇನಿದೆ ಆ ಮತಗಳು ಆಪ್ಗೆ ಬರ್ಬೇಕಾದಂತ ಮತಗಳು ಅವು ಬಂದಿಲ್ಲ. ಹಾಗಾಗಿ ಆ ಸ್ಥಾನಗಳಲ್ಲಿ ಸೋಲು ಕಂಡಿದೆ. ಹಾಗಾಗಿ ಈಗೇನು 13-14 ಕ್ಷೇತ್ರಗಳು ಬಹಳ ಪೈಪೋಟಿಯ ಕ್ಷೇತ್ರಗಳು, ಅಲ್ಲಿ ಕಾಂಗ್ರೆಸ್ ಸ್ಥಾನದಿಂದ ಆಮ್ ಆದ್ಮಿ ಸೋತಿದೆ ಅಂತಂದ್ರೆ ಇಲ್ಲಿ ಮೈತ್ರಿಯ ಮಹತ್ವ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ವಾಸ್ತವವಾಗಿ ಇಂಡಿಯಾ ಮೈತ್ರಿಕೂಟದ ಸದಸ್ಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ. ಆದ್ರೆ ದೆಹಲಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಮತ್ತೊಂದು ಹೇಳ್ತಾ ಇತ್ತು, ನಾವ್ ಯಾರ ಜೊತೆಗೂ ಮೈತ್ರಿ ಮಾಡ್ಕೊಡಲ್ಲ, ನಾವು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತೇಳಿ. 3 ಬಾರಿ ಏನು ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಅಧಿಕಾರವನ್ನು ಮಾಡಿದೆ. ಆ ಅಧಿಕಾರದ ಕಾರಣಕ್ಕಾಗಿ ನಾವು ಮತ್ತೆ ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ಆಮ್ ಆದ್ಮಿ ಪಕ್ಷಕ್ಕೆ ಇತ್ತು. ಹಾಗಾಗಿ ಈಗ ಏನು 3 ಬಾರಿ ಅಲ್ಲಿ ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ಮೊದಲ ಬಾರಿ ಸರ್ಕಾರ ರಚನೆ ಮಾಡಿದಾಗ ಆಮ್ ಆದ್ಮಿ ಪಕ್ಷಕ್ಕೆ ಪೂರ್ಣ ಬಹುಮತ ಇದ್ದಿಲ್ಲ. 70 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ 31 ಸ್ಥಾನಗಳಲ್ಲಿ ಗೆದ್ದಿತ್ತು, ಆಮ್ ಆದ್ಮಿ 28 ಸ್ಥಾನಗಳಲ್ಲಿ ಗೆದ್ದಿತ್ತು. ಆಗ ಕಾಂಗ್ರೆಸ್ ಪಕ್ಷ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿತ್ತು, ಸರ್ಕಾರವನ್ನು ರಚನೆ ಮಾಡಿತ್ತು. ಆದ್ರೆ ಆ ಸರ್ಕಾರ ಬಹಳ ವರ್ಷಗಳ ಕಾಲ ಇದನ್ನು ಸಂಪೂರ್ಣ ಆಗಿಲ್ಲ. 2013ರಲ್ಲಿ ಬಂದಂತ ಸರ್ಕಾರ 2014ರಲ್ಲಿ ಕೇಜ್ರಿವಾಲ್ ಅವರು ರಾಜೀನಾಮೆ ಕೊಟ್ಟು ಮತ್ತೆ 2ನೇ ಬಾರಿ ಚುನಾವಣೆ ನಡೆದಾಗ ಆಮ್ ಆದ್ಮಿ ಪಾರ್ಟಿ 70 ಸ್ಥಾನಗಳಲ್ಲಿ 67 ಸ್ಥಾನಗಳನ್ನ ಗೆದ್ದಿತ್ತು, 3 ಬಿಜೆಪಿ ಗೆದ್ದಿತ್ತು, ಕಾಂಗ್ರೆಸ್ 0. ಅಂದ್ರೆ ಅಂತ ಒಂದು ದೊಡ್ಡ ಮೆಜಾರಿಟಿ ಆಮ್ ಆದ್ಮಿ ಪಕ್ಷಕ್ಕೆ ಬಂದಿತ್ತು. 67 ಸ್ಥಾನಗಳಲ್ಲಿ ಗೆದ್ದಿತ್ತು 2ನೇ ಬಾರಿ. ಮತ್ತೆ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗ್ತಾರೆ. 3ನೇ ಬಾರಿ ಚುನಾವಣೆ ನಡೆದಾಗ 2020ರಲ್ಲಿ 70 ಸ್ಥಾನಗಳಲ್ಲಿ ಆಮ್ ಆದ್ಮಿ 62 ಸ್ಥಾನಗಳಲ್ಲಿ ಗೆಲ್ಲುತ್ತೆ, ಬಿಜೆಪಿ ಉಳಿದ ಸ್ಥಾನಗಳಲ್ಲಿ ಗೆಲ್ಲುತ್ತೆ. ಮತ್ತೆ ಕಾಂಗ್ರೆಸ್ 0. ಮತ್ತೆ ದೊಡ್ಡ ಒಂದು ಮೆಜಾರಿಟಿಯಲ್ಲಿ ಆಮ್ ಆದ್ಮಿ ಪಕ್ಷ ಬಂದಿತ್ತು. ಆದ್ರೆ ಈ ಬಾರಿ 2025ರಲ್ಲಿ ಈ ಮ್ಯಾಜಿಕ್ ನಡೀಲಿಲ್ಲ. ಕಾಂಗ್ರೆಸ್ ಸತತವಾಗಿ 3 ಚುನಾವಣೆಗಳಲ್ಲಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲಕ್ಕೆ ಆಗಿಲ್ಲ, ನಿರಂತರವಾಗಿ ಶೂನ್ಯ ಸಂಪಾದನೆ ಮಾಡಿದೆ. ಆದ್ರೆ ಆಮ್ ಆದ್ಮಿ ಪಾರ್ಟಿ 70ರಲ್ಲಿ 67 ಗೆದ್ದಿದ್ದಂತ ಫಸ್ಟ್
ಮೊದಲನೇ ಟರ್ಮ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿ 28 ಸ್ಥಾನ ಗೆದ್ದಿತ್ತು, ಎರಡನೇ ಟರ್ಮ್ ಅಲ್ಲಿ 67 ಸ್ಥಾನ ಗೆದ್ದಿತ್ತು, ಮೂರನೇ ಟರ್ಮ್ ಅಲ್ಲಿ 62 ಸ್ಥಾನವನ್ನು ಗೆದ್ದು. ಆದ್ರೆ ನಾಲ್ಕನೇ ಟರ್ಮ್ ಅಲ್ಲಿ ಸಾಧ್ಯ ಆಗಿಲ್ಲ. 48 ಸ್ಥಾನಗಳನ್ನ ಬಿಜೆಪಿಗೆ ಬಿಟ್ಟುಕೊಟ್ಟಿದೆ. ಉಳಿದ ಸ್ಥಾನಗಳಲ್ಲಿ ಮಾತ್ರ 22 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಪಡಿತಾ ಇದೆ. 62 ಸ್ಥಾನಗಳನ್ನ ಪಡೆದಂತ ಆಮ್ ಆದ್ಮಿ ಪಾರ್ಟಿ 30 ಸ್ಥಾನಗಳನ್ನ ಕಳೆದುಕೊಂಡಿದೆ. 22 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಪಡೆದುಕೊಂಡಿದೆ. 27 ವರ್ಷಗಳ ನಂತರ ಬಿಜೆಪಿ ದೆಹಲಿಯಲ್ಲಿ ಮತ್ತೆ ಅಧಿಕಾರವನ್ನ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ಕಾಂಗ್ರೆಸ್ ಕಾರಣ ಆಮ್ ಆದ್ಮಿ ಸೋಲಿಕ್ಕೆ ಅಂತಕ್ಕಂಥ ಚರ್ಚೆ ಏನಿದೆ, ಅದಕ್ಕೆ ಕಾಂಗ್ರೆಸ್ ಹೇಳಿದೆ ಅವ್ರನ್ನ ಗೆಲ್ಸೋದೇ ನಮ್ ಕೆಲಸ, ಅವ್ರನ್ನ ಗೆಲ್ಸೋದು ನಮ್ಮ ಕೆಲಸ ಅಲ್ಲ. ನೀವು ನಮಗೆ ಯಾಕೆ ಹೇಳ್ತೀರಿ, ಅವ್ರನ್ನ ಗೆಲ್ಸ್ಬೇಕಾಗಿರೋದು ನಾವಲ್ಲ, ಅವ್ರನ್ನ ಗೆಲ್ಸ್ಬೇಕಾಗಿರೋದು ನಮ್ ಕೆಲಸ ಅಲ್ಲ ಅಂತ ಈ ಮಾತನ್ನ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇದೆ. ಹಾಗಾಗಿ ಈಗ ಆಮ್ ಆದ್ಮಿ ಪಕ್ಷದ ಸೋಲಿಗೆ ಒಂದು ವಿಶ್ಲೇಷಣೆ ನಡೀತಾ ಇದೆ. ಬಹಳ ಮುಖ್ಯವಾದ ವಿಶ್ಲೇಷಣೆ ಅಂತಂದ್ರೆ, ಆಮ್ ಆದ್ಮಿ ಪಾರ್ಟಿ ತನ್ನ ಕಾಲ ಮೇಲೆ ತಾನೇ ಕಲ್ಲೆತ್ತಾಕೊಂಡಿದೆ. ಒಂದು, ಇಂಡಿಯಾ ಮೈತ್ರಿಕೂಟದ ಸದಸ್ಯ ಪಕ್ಷವಾಗಿರೋ ಕಾರಣಕ್ಕಾಗಿ ಕಾಂಗ್ರೆಸ್ ಸಹ ಒಂದು ಸಂದರ್ಭದಲ್ಲಿ ದೆಹಲಿಯಲ್ಲಿ ಆಡಳಿತ ಮಾಡಿದಂತ ಪಕ್ಷವಾಗಿದ್ರಿಂದ, ಮತ್ತು ದೆಹಲಿ ಮತ್ತು ಸುತ್ತಮುತ್ತಲಿನ ಹಲವು ಕ್ಷೇತ್ರಗಳಲ್ಲಿ ಎಂಪಿಗಳು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಬಂದಿರೋದ್ರಿಂದ, ಕಾಂಗ್ರೆಸ್ ಪಕ್ಷದ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ರೆ ಕಾಂಗ್ರೆಸ್ ಎಲ್ಲಿ ಗೆಲುವನ್ನು ಪಡಿಬಹುದು ಆ ಕೆಲವು ಕ್ಷೇತ್ರಗಳನ್ನ ಬಿಟ್ಕೊಟ್ಟು ಆಮ್ ಆದ್ಮಿ ಗೆಲ್ಲುವಂತ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ, ಎಲ್ಲಿ ಬಿಜೆಪಿ ಗೆಲ್ಬಹುದು ಅಲ್ಲಿ ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಈ ರೀತಿಯ ತಂತ್ರಗಾರಿಕೆಯನ್ನ ಮಾಡಬಹುದಾಗಿತ್ತು. ಆದ್ರೆ ಆಮ್ ಆದ್ಮಿ ಪಾರ್ಟಿ ಅದಕ್ಕೆ ಹೋಗ್ಲಿಲ್ಲ, ಮೈತ್ರಿಯನ್ನ ಮಾಡ್ಕೊಳ್ಳಿಲ್ಲ. ನಾವೇ ನಮ್ಮ ಸ್ವಂತ ಬಲದ ಮೇಲೆ ಗೆಲ್ತೀವಿ ಅಂತ ಹೋದ್ರು. ಅಷ್ಟರಲ್ಲಾಗ್ಲೇನೆ ಬಿಜೆಪಿ ರಾಜಕೀಯ ತಂತ್ರಗಾರಿಕೆಯಲ್ಲಿ ಗೆದ್ದಿತ್ತು. ಒಬ್ಬ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಜೈಲಿಗೆ ಹೋಗ್ಬೇಕಾದ ಸಂದರ್ಭ ಬಂತು, ಒಬ್ಬ ಉಪಮುಖ್ಯಮಂತ್ರಿ ಜೈಲಿಗೆ ಹೋಗ್ಬೇಕಾಗಿ ಬಂತು, ಸಚಿವರು ಜೈಲಿಗೆ ಹೋದ್ರು. 6-7 ಜನ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಬಿಜೆಪಿ ಸರ್ಕಾರ ಜೈಲಿಗೆ ಕಳಿಸ್ತು. ಇಷ್ಟೆಲ್ಲ ತಂತ್ರಗಾರಿಕೆ ನಡೀಬೇಕಾದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಹುಮ್ಮಸ್ಸಿತ್ತು, ನಾವು ಗೆಲ್ತೀವಿ ಅಂತ ಹೇಳಿ. ಆದ್ರೆ ಅದು ತಪ್ಪು ಅಂತ ಗೊತ್ತಾಗಿದೆ. ಆಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ ಆಮ್ ಆದ್ಮಿ ಪಕ್ಷವನ್ನ ಮುಳುಗಿಸಿದೆ ದೆಹಲಿಯಲ್ಲೇ ಅಂತಾನೆ ಹೇಳ್ಬೋದು. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಿಂತನೆ ಮಂತ್ರ ನಡೆಯುತ್ತೆ ಅಂತ ನೋಡೋಕೆ, ಸ್ವಾತಿ ಮಲಿವಾಲ್ ರಾಜ್ಯಸಭಾ ಸದಸ್ಯೆ, ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯೆ, ಅವರು ಪಕ್ಷದ ವಿರುದ್ಧ ತಿರುಗಿ ಬೀಳ್ತಾರೆ. ಬಹಳಷ್ಟು ಜನ ಆಮ್ ಆದ್ಮಿ ಪಕ್ಷವನ್ನ, ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಸೇರಿ ಅಲ್ಲಿ ಟಿಕೆಟ್ ಅನ್ನು ಪಡೆದು ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಇಂತಹ ಹಂತದಲ್ಲಿ ರಾಜಕೀಯ ತಂತ್ರಗಾರಿಕೆಯಲ್ಲಿ ಆಮ್ ಆದ್ಮಿ ಪಕ್ಷ ಸೋತಿದೆ. ಈ ಮೂಲಕ ದೆಹಲಿ ಗದ್ದುಗೆಯನ್ನು ಸಹ ಕಳೆದುಕೊಂಡಿದೆ ಅಂತ ಹೇಳ್ಬೋದು. ವಿಭಾ, ಇನ್ನು ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ರೇಸ್ ಏರ್ಪಟ್ಟಿದೆ. ರೇಸ್ನಲ್ಲಿ ಯಾರ್ಯಾರಿದ್ದಾರೆ, ಯಾರು ಆಗಬಹುದು ಹಾಗಾದ್ರೆ ಮುಖ್ಯಮಂತ್ರಿ? ವಿಭಾ, ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ರೇಸ್ಗೆ ಹಲವು ಹೆಸರುಗಳು ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ. ಮುಖ್ಯವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಹೆಸರು ಅಂತಂದ್ರೆ ಕೇಜ್ರಿವಾಲ್, ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನವದೆಹಲಿ ಕ್ಷೇತ್ರದಲ್ಲಿ ಸೋಲಿಸಿದಂತ ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ, ಇವರ ಮುಖ್ಯಮಂತ್ರಿ ರೇಸ್ನಲ್ಲಿ ಕೇಳಿ ಬರ್ತಕ್ಕಂಥ ಪ್ರಮುಖ ಹೆಸರು. ಇವರ ತಂದೆ ಸಾಹಿಬ್ ಸಿಂಗ್ ವರ್ಮಾ ಈ ಹಿಂದೆ ದೆಹಲಿಯ ಮುಖ್ಯಮಂತ್ರಿ ಆಗಿದ್ರು. ಅವರ ಪುತ್ರ ಬಿಜೆಪಿಯಲ್ಲಿ ಇದ್ದಾರೆ. ಅವರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಸೋಲಿಸಿದರೆ. ಹಾಗಾಗಿ ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ಅವರು ಮುಖ್ಯಮಂತ್ರಿ ಆಗ್ತಾರ ಅಂತಕ್ಕಂಥ ಒಂದು ಚರ್ಚೆ ಶುರುವಾಗಿದೆ. ಇನ್ನು ದೆಹಲಿ ರೋಹಿಣಿ ಕ್ಷೇತ್ರದಲ್ಲಿ ಗೆಲ್ಲತಕ್ಕಂಥ ವಿಜಯೇಂದ್ರ ಗುಪ್ತಾ, ಅವರು ಒಬ್ಬ ಸೀನಿಯರ್ ಪೊಲಿಟಿಷಿಯನ್, ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಅವರು ಸಹ ಒಬ್ಬ ಪ್ರಮುಖ ಅಭ್ಯರ್ಥಿ ಆಗಿದ್ದಾರೆ. ಇನ್ನೊಂದು, ರಾಜೌರಿ ಘಾಟದಲ್ಲಿ ಗೆದ್ದಿರತಕ್ಕಂಥ ಮಜಿಂದರ್ ಸಿಂಗ್ ಸಿರ್ಸಾ ಮತ್ತು ಕರೋಲಾ ಭಾಗದಿಂದ ಗೆದ್ದಂತ ದುಷ್ಯಂತ್ ಗೌತಮ್, ಇವರ ಹೆಸರುಗಳು ಸಹ ಮುಖ್ಯಮಂತ್ರಿ ಹುದ್ದೆ ರೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರು ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಬಿದೂರಿ ಅವರನ್ನ ಟೀಕೆ ಮಾಡ್ತಾ ಇದ್ರು. ರಮೇಶ್ ಬಿದೂರಿ ಆಮ್ ಆದ್ಮಿ ಪಕ್ಷಕ್ಕೆ ಟೀಕೆಯನ್ನ ಮಾಡಿದ್ರು, ಮಹಿಳೆಯರ ಬಗ್ಗೆ ಗೌರವನ ಕೊಡ್ತಾ ಇಲ್ಲ, ಟೀಕೆಯನ್ನ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ಆಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾ ಇದ್ರು, ನೀವೇನಾದ್ರೂ ಬಿಜೆಪಿಯನ್ನ ಗೆಲ್ಸಿದ್ರೆ ಮಹಿಳೆಯರಿಗೆ ಅಗೌರವ ತೋರ್ತಾ ಇರ್ತಕ್ಕಂಥ, ಮಹಿಳೆಯರಿಗೆ ಬೈತಾ ಇರ್ತಕ್ಕಂಥ ರಮೇಶ್ ಬಿದೂರಿ ಅವರೇನೆ ಮುಖ್ಯಮಂತ್ರಿ ಆದ್ರೂ ಆಶ್ಚರ್ಯ ಇಲ್ಲ ಅನ್ನುವಂತ ಟೀಕೆಯನ್ನ ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ರು. ಆದ್ರೆ ಅಚ್ಚರಿ ಅಂದ್ರೆ ಈಗ ಮುಖ್ಯಮಂತ್ರಿ ಹುದ್ದೆ ರೇಸ್ನಲ್ಲಿ ರಮೇಶ್ ಬಿದೂರಿ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಈ ಬಗ್ಗೆ ದೆಹಲಿಯ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಮುಖ್ಯಮಂತ್ರಿ ಯಾರಾಗ್ತಾರೆ, ಮುಖ್ಯಮಂತ್ರಿ ಯಾರನ್ನು ಮಾಡ್ಬೇಕು ಅನ್ನೋದನ್ನ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ.
ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೋ, ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೋ ಅವರು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಮಾತನ್ನ ಮಾತ್ರ ಹೇಳಿದ್ದಾರೆ. ಆದ್ರೆ ಹೆಸರುಗಳು ಮಾತ್ರ ಬರ್ತಾ ಇದೆ. ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ ಕೇಜ್ರಿವಾಲ್ ಅವರನ್ನ ಸೋಲಿಸಿದಂತ ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ಅವರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಯಾರ ಹೆಸರನ್ನ ಅಂತಿಮಗೊಳಿಸುತ್ತೆ ಅಂತ ನೋಡ್ಬೇಕಾಗಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.